ಬಜೆಟ್ನಲ್ಲಿ ಮೂರನೇ ಹಂತದ ಶುದ್ಧೀಕರಣ ಘೋಷಣೆಗೆ ನಿರ್ಲಕ್ಷ್ಯ, ಹೆಚ್ಚಾದ ರೈತರ ಆಕ್ರೋಶ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಹೋರಾಟಕ್ಕೆ ಸಿದ್ಧತೆ. ಗಂಗಾ ಕಲ್ಯಾಣ ಯೋಜನೆಯಿಂದ ಮೋಟಾರ್ ಪಂಪ್ಗಳ ವಿತರಣೆ, ಸಾಮಗ್ರಿಗಳು ಕಳಪೆ ಆರೋಪ, ಬದಲಾಯಿಸಿಕೊಡಲು ಫಲಾನುಭವಿಗಳ ಒತ್ತಾಯ. ಹಾಲು ಉತ್ಪಾದಕರಿಗೆ ಗುಡ್ ನ್ಯೂಸ್, ಲೀಟರ್ಗೆ 50 ಪೈಸೆ ಹೆಚ್ಚಳ, ಉಗಾದಿ ಉಡುಗೊರೆ ಕೊಟ್ಟ ಚೊಚ್ಚಲ ಅಧ್ಯಕ್ಷರು. ಬಜೆಟ್ ಘೋಷಣೆ ಮಾಡುತ್ತಾರೆ, ಆದರೆ ಅನುಷ್ಠಾನಕ್ಕೆ ಬರುವುದಿಲ್ಲ, ರಾಜ್ಯ ಸರ್ಕಾರವನ್ನು ಕುಟುಕಿದ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಸಿಲಿಕಾನ್ ಸಿಟಿಯ ಸುತ್ತಮುತ್ತಲಿನ ಕೊಳಚೆ ನೀರನ್ನು ಆ ಜಿಲ್ಲೆಯ ಅಂತರ್ಜಲ ಮಟ್ಟ ಹೆಚ್ಚಿಸಲು ಕೆರೆಗಳಿಗೆ ತುಂಬಿಸುವ ಕೆಲಸ ಮಾಡಿದ್ರು. ಆದರೆ ಅದು ವಿಷಕಾರಿಯಾಗಿ ಪರಿಣಮಿಸುತ್ತಿದೆ. ಇದೀಗ ಬಜೆಟ್ನಲ್ಲಿ ಸರ್ಕಾರ ಮೂರನೇ ಹಂತದ ಶುದ್ಧೀಕರಣಕ್ಕೆ ಮಂಡನೆ ಮಾಡದೇ ಇರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗುತ್ತಿದೆ. ರಾಜ್ಯದ ಅಧಿಪತಿ ನಮ್ಮ ದೊರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು, ಡಿಸಿಎಂ ಅವರಿಗೆ. ಹೌದು, ಇದು ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಜಿಲ್ಲೆಯ ಜನರು ಕೃಷಿಯನ್ನೇ ಅವಲಂಬಿತರಾಗಿದ್ದು ನೀರಾವರಿ ಬೆಳೆಗಳನ್ನೇ ಬೆಳೆದು ಜೀವನ ನಡೆಸ್ತಾರೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗದಲ್ಲಿ ಉತ್ತಮ ಮಳೆಯಾಗದೆ ಬರಗಾಲ ಬಂದು ರೈತರ ಬದುಕು ಅಧೋಗತಿಯಾಗಿತ್ತು. ಹೀಗಿರುವಾಗ ಇಂದಿನ ಸಂಸದ ಸುಧಾಕರ್ ಅವರು ಆಗಿನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾಗ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಸಿದ್ದರಾಮಯ್ಯನವರ ಬಳಿ ವಿಶೇಷ ಅನುದಾನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಸಲುವಾಗಿ ಹೆಬ್ಬಾಳ ನಾಗವಾರ ಕೆರೆಗಳ ಕೊಳಚೆ ನೀರನ್ನು 2 ಹಂತದಲ್ಲಿ ಶುದ್ಧೀಕರಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ತುಂಬಿಸುವ ಕೆಲಸ ಮಾಡಿದ್ರು. ಆದರೆ ಈಗ ಅದೇ ನೀರು 3ನೇ ಹಂತದ ಶುದ್ಧೀಕರಣವಿಲ್ಲದೆ ಕೆರೆಗಳಿಗೆ ಸೇರ್ತಾ ಇದ್ದು ವಿಷಕಾರಿ ಅಂಶಗಳು ಪತ್ತೆಯಾಗಿ ಜನರ ಹೊಟ್ಟೆಗೆ ಸೇರ್ತಾ ಇದೆ. ಇದರಿಂದ ಚಿಕ್ಕಬಳ್ಳಾಪುರ ಭಾಗದ ಮಕ್ಕಳಿಗೆ, ಜನರಿಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ರೈತ ಪರ ಹೋರಾಟಗಾರರು, ಬಿಜೆಪಿ ಮುಖಂಡರು ಈಗ 3ನೇ ಹಂತದ ಶುದ್ಧೀಕರಣಕ್ಕಾಗಿ ಒತ್ತಾಯಿಸಿ ಧ್ವನಿ ಎತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣ ಘೋಷಣೆ ಮಾಡುವ ತವಕದಲ್ಲಿದ್ದರು. ಆದರೆ ರಾಜ್ಯ ಸರ್ಕಾರ ಇದನ್ನು ಪರಿಗಣಿಸದೆ ಬಜೆಟ್ನಲ್ಲಿ ನೀರಿನ ವಿಚಾರದಲ್ಲಿ ಶೂನ್ಯವಾಗಿದ್ದು ಚಿಕ್ಕಬಳ್ಳಾಪುರ ಭಾಗದ ರೈತ ಪರ ಹೋರಾಟಗಾರರ, ಬಿಜೆಪಿ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದೆ. ಬಿಜೆಪಿ ಯುವ ಮುಖಂಡ ಹರೀಶ್ ರೆಡ್ಡಿ ಇದನ್ನು ತೀವ್ರವಾಗಿ ಖಂಡಿಸಿದ್ದು ಕಂದವಾರ ಕೆರೆಗಿಳಿದು ಕೆರೆಯಲ್ಲಿದ್ದ ಎಚ್ಎನ್ ವ್ಯಾಲಿ ನೀರನ್ನು ಬಾಟಲ್ಗಳಲ್ಲಿ ತುಂಬಿಸಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಸುಧಾಕರ್ ಮನೆಗಳಿಗೆ ತಲುಪಿಸಲು ಮುಂದಾಗಿದ್ದು ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳು ರಾಜ್ಯ ಸರ್ಕಾರಕ್ಕೆ ಕಾಣುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಅಧಿಪತಿ ನಮ್ಮ ದೊರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು, ಡಿಸಿಎಂ ಅವ್ರಿಗೆ, ಸಿಎಂ ಆಗೋಕೆ ಆಸೆ ಬಯಸ್ತಾ ಇದ್ದಾರೆ. ಅವ್ರಿಗೆ ಇದು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಗಟ್ಟಿ ಧ್ವನಿಯಲ್ಲೇ ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡಲಿ ಸರ್ಕಾರದ ವಿರುದ್ಧ ಅಂತ ವಿರೋಧ ಪಕ್ಷದ ನಾಯಕರಿಗೆ. ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MC ಸುಧಾಕರ್ ಅವ್ರಿಗೆ. ನನಗೇನಾದರೂ ಚರ್ಮ ಕಾಯಿಲೆ ಬಂದರೆ ನಾನೇನು ನೀರು ಕುಡಿದಿಲ್ಲ, ಯಾಕಂದ್ರೆ ನನಗೆ ಗೊತ್ತು ನೀವು ಮಾಡಿರೋದು ಭಾಳ ಗಣನೀಯ ಅಂತ. ಹಾಗಾಗಿ ನಾನು ಇವತ್ತು ದಿನ ಈ ನೀರು ಕುಡಿಯಲ್ಲ. ನನಗೇನಾದರೂ ಆರೋಗ್ಯಕ್ಕೆ ಹಾನಿ ಆದರೆ ನೇರವಾಗಿ ಸರ್ಕಾರನೇ ಹೊಣೆ. ಚಿಕ್ಕಬಳ್ಳಾಪುರ ಜನತೆಗೆ ಯಾರಿಗೆ ಮುಂದಿನ ದಿನಗಳಲ್ಲಿ ಅನಾರೋಗ್ಯ ಕಾರಣ ಆದರೆ, ಅಂಗವೈಫಲ್ಯಗಳಾದರೆ, ಕ್ಯಾನ್ಸರ್ ಬಂದರೆ, ಕಿಡ್ನಿ ಬಂದರೆ ನೇರವಾಗಿ ಎಲ್ಲರೂ ಸೇರಿ ಸರ್ಕಾರನೇ ಹೊಣೆ ಮಾಡ್ತೀವಿ. ಧಿಕ್ಕಾರ 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 ಧಿಕ್ಕಾರ. ರಾಜಕೀಯ ನಮ್ಮನ್ನ ಬಳಸ್ಕೊಂಡು ಮತ ಪಡ್ಕೊಂಡು ಯಾಮಾರಿಸಿ ಮತ ಪಡ್ಕೊಂಡು ಮಜಾ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳಿಗೆ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ. ಧಿಕ್ಕಾರ ಧಿಕ್ಕಾರ ಸರ್ಕಾರ ಧಿಕ್ಕಾರ. ಸರ್ಕಾರ ಅಂತ ಸರ್ಕಾರ, ಸರ್ಕಾರ ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಮೊನ್ನೆ ತಾನೇ ಮಾಧ್ಯಮ ಪ್ರಕ್ರಿಯೆಯನ್ನು ಕೊಟ್ಟು ಏನು ನಿನ್ನೆ ದಿನ 17ನೇ ಬಜೆಟ್ ಮಂಡನೆ ಮಾಡ್ತಾ ಇರುವಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡಿದ್ವಿ. ಏನು ಆಗ್ರಹ ಮಾಡಿದ್ವಿ? 3ನೇ ಹಂತದ ಶುದ್ಧೀಕರಣ ತಾವು ದಯವಿಟ್ಟು 17ನೇ ಬಜೆಟಲ್ಲಿ ಮಂಡನೆ ಮಾಡಿದಾಗ ಇದಕ್ಕೆ ಪ್ರತ್ಯೇಕವಾಗಿ ಹಣವನ್ನು ನೀಡಿ
ಇಲ್ಲ ಅಂದರೆ ನಿಮ್ಮ ಮೇಲೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ, ಅದೇ ಕೆರೆ ಭಾಗದಲ್ಲಿ ಹೋಗಿ ಅದೇ ನೀರನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋ ಅಂಥ ಕೆಲಸ ಮಾಡ್ತೀವಿ ಅಂತ ನಾವು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ, ಮನವಿಯನ್ನು ಕೂಡ ಮಾಡಿದ್ವಿ. ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಪೂರ್ತಿಯಾಗಿ ಕಡೆಗಣಿಸುವಂಥ ಕೆಲಸ ಮಾಡಿದೆ. ಏನಕ್ಕೆ ಈ ರೀತಿ ಆಗ್ತಾಯಿದೆ ಅಂದರೆ, ಅನೇಕ ಜನರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಗಡಿ ಭಾಗಗಳಲ್ಲಿ ತಾಲೂಕಿನ ಎಲ್ಲ ಜಿಲ್ಲೆಗಳು ಮತ್ತು ಕೋಲಾರ ಜಿಲ್ಲೆ ಪ್ರತಿಯೊಂದು ಮುಂದಿಂದೆ ಬರುವಂಥ ದಿನಗಳಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಅಂಗವೈಫಲ್ಯಗಳಿಂದ ಬಳಲುವಂಥ ಕೆಲಸ ಆಗ್ತಾಯಿದೆ ಈ ಕೊಳಚೆ ನೀರಿಂದ. ಅನೇಕ ಜನರು ನನ್ನನ್ನು ಭೇಟಿ ಮಾಡಿ ಅವರು ನನ್ನ ಹತ್ರ ಮನವಿ ಕೂಡ ಮಾಡಿದರು, ಅವ್ರ ನೋವನ್ನು ಕೂಡ ನನ್ನ ಹತ್ರ ಹೇಳ್ಕೊಂಡಿದ್ರು. ಸರ್, ನಮ್ಮ ಮನೆಯಲ್ಲಿ ಈ ರೀತಿ ಕ್ಯಾನ್ಸರ್ ಆಗಿದೆ, ನಮ್ಮ ಮಗನ ಕ್ಯಾನ್ಸರ್ ಆಗಿದೆ, ಇವತ್ತು ನಮ್ಮ ಮಾಧ್ಯಮ ಮಿತ್ರರ ಅನೇಕ ಮನೆಗಳಲ್ಲಿ ಕೂಡ ಕ್ಯಾನ್ಸರ್ ಇದೆ, ಒಂದೇ ಕುಟುಂಬದಲ್ಲಿ 2-3 ಬಂದಿರೋ ಅಂಥದ್ದು ಸಾಕ್ಷಿ ಸಮೇತ ಇದೆ. ಈ ಥರ ಆಗಿದೆ, ತಾವು ಇದ್ರ ವಿರುದ್ಧ ದೊಡ್ಡ ಧ್ವನಿಯನ್ನು ಎತ್ತಬೇಕಂತ ನನ್ನ ಹತ್ರ ಮನವಿ ಮಾಡಿದಾಗ ನಾನು ಆವತ್ತಿನ ದಿನ ಪ್ರತಿಕ್ರಿಯೆ ಕೊಟ್ಟು ಸಿದ್ದರಾಮಯ್ಯನವರಿಗೆ, ಮಾನ್ಯ ಸಚಿವರಾದಂಥ MC ಸುಧಾಕರ್ ಅವರಿಗೆ ನೇರವಾಗಿ ಸರ್ಕಾರಕ್ಕೆ ಆಗ್ರಹನೇ ಮಾಡಿದ್ವಿ. ಇವತ್ತಿನ ದಿನ ಅವರು ಇಂಥ ಒಂದು ಧೋರಣೆ, ಮಲತಾಯಿ ಧೋರಣೆ ಅಂತ ಕೆಲಸವನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾಡಿದ್ದಾರೆ. ಹಂಗಾಗಿ ಇವತ್ತಿನ ದಿನ ನೇರವಾಗಿ ಕೆರೆ ಹತ್ರನೇ ಬಂದು ನಿಮ್ಮ ಮಾಧ್ಯಮದ ಸಮ್ಮುಖದಲ್ಲೇ ನೀರನ್ನು ತುಂಬಿಸಿ ನೇರವಾಗಿ ಅವ್ರ ಮನೆಗಳಿಗೆ ಕಳಿಸೋವಂಥ ಕೆಲಸ ಇವತ್ತಿನ ದಿನ ತಮ್ಮ ಮುಖದಲ್ಲಿ, ನಮ್ಮ ರೈತರ ಸಮ್ಮುಖದಲ್ಲಿ, ಹೋರಾಟಗಾರರ ಸಮ್ಮುಖದಲ್ಲಿ ಮಾಡ್ತಾಯಿದ್ವಿ. ಅತ್ತ ಬಿಜೆಪಿ ಯುವ ಮುಖಂಡ ಹರೀಶ್ ರೆಡ್ಡಿ ರಾಜ್ಯ ಸರ್ಕಾರಕ್ಕೆ ನೀರು ಕುಡಿಸಲು ಮುಂದಾಗಿದ್ದರೆ, ಇತ್ತ ಅದೇ HN ವ್ಯಾಲಿ ವಿಷಕಾರಿ ನೀರಿನ ವಿರುದ್ಧ ರಾಜ್ಯ ಸರ್ಕಾರ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕೆಂಡ ಕಾರಿದ್ದಾರೆ. ಬಜೆಟ್ನಲ್ಲಿ CM ಸಿದ್ದರಾಮಯ್ಯ HN ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ವಿಚಾರ ಘೋಷಣೆ ಮಾಡದೇ ಇರೋದಕ್ಕೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಸಮಾಜ ಸೇವಕ ಬಿಜೆಪಿ ಯುವ ಮುಖಂಡ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ನಗರಕ್ಕೆ ಅಂಟಿಕೊಂಡಿರುವ ಕಂದವಾರ ಕೆರೆಯ ಅಕ್ಕಪಕ್ಕದಲ್ಲಿರುವ ಬೋರ್ವೆಲ್ಗಳ ಬಳಿಗೆ ಭೇಟಿ ಕೊಟ್ಟು ವಿಷಕಾರಿಯಾಗಿರುವ ನೀರನ್ನು ಕಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಿವಾಸಿಗಳಿಗೆ ವಿಷಕಾರಿ ನೀರು ಕುಡಿಸ್ತಾ ಇದ್ದು, ಇದರಿಂದ ಸಾಂಕ್ರಾಮಿಕ ರೋಗಗಳ ಲಕ್ಷಣಗಳು ಕಾಣತೊಡಗಿದ್ದು, ಇದರ ವಿರುದ್ಧ ಮಾರ್ಚ್ 15ರಂದು ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಲ್ಲಿ ಬೋರ್ಡ್ ಕಾಣ್ತಿದೆ, ದಯವಿಟ್ಟು ಎಲ್ಲರೂ ತೋರಿಸಿ. ಅದೇ ಬೋರ್ಡು ಎಷ್ಟು ಒಂದು 20-30 ಹೆಜ್ಜೆ ಬಂದಿದ್ದೀವಿ ಕೆರೆಯಿಂದ. ಈ ರೀತಿ ಸರಣಿ ಬೋರ್ವೆಲ್ಗಳು ಈ ಕಟ್ಟೆ ಸುಮಾರು ಇವು ಉದ್ದಕ್ಕೂ ಹೋದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೋರ್ವೆಲ್ಗಳ ಜಾತ್ರೆ ಇದೆ. ಬೋರ್ವೆಲ್ಗಳು ಎಲ್ಲಿ ನೋಡಿದ್ರು ಬೋರ್ವೆಲ್. ಅಷ್ಟು ಹಣ ನಮ್ಮ ಹತ್ರ ದುಡ್ಡಿದೆ. ಬೋರ್ವೆಲ್ಗಳು ಹಾಕೋ ಅಷ್ಟು ಹಣ ನಮಗೆ ದೇವರು ಅಷ್ಟಾದರೂ ದಯವಿಟ್ಟು ಕೊಟ್ಟಿದ್ದಾನೆ ಕೊಳಚೆ ನೀರನ್ನು ಕೊಡೋದು. ಈ ಬೋರ್ವೆಲ್ಗಳಲ್ಲೇ ಇಲ್ಲಿನ ವಾರ್ಡ್ ನಂಬರ್ 15 ಇರ್ಬೋದು, 16 ಇರ್ಬೋದು, 13, ಏನೇನು 12, ಏನೇನು ವಾರ್ಡ್ಸಿಂದ ಸರ್ ಎಲ್ಲೆಲ್ಲಿ ಹೋಗ್ತಿದೆ ಗೊತ್ತಿಲ್ಲ. ನನ್ನ ಕೈಯಲ್ಲಿ ಇಷ್ಟು ಮಾಡೋಕ್ಕಾಗಿದೆ ನನ್ನ ಜನತೆಯ ಪರವಾಗಿ. ನಿಮಗೇನಾದರೂ ನಾವು ಏನು ಸ್ವಾಭಿಮಾನವಾಗಿ ಬದುಕಬೇಕು ಅಂತ ನಿಮಗೆ ಯಾರಿಗಾದರೂ ಇದ್ದರೆ ನನ್ನ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ಭಾಷೆ ಏನಾದರೂ ಹರಿತವಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ನಿಮಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರಕ್ಕೆ ವಿಶೇಷವಾಗಿ ವಿಷದ ನೀರನ್ನು ಕುಡಿಸುವಂಥ ಗ್ಯಾರಂಟಿಯನ್ನು ಕೊಟ್ಟಿರೋದು ನಿಜಕ್ಕೂ ಇತಿಹಾಸದಲ್ಲೇ ಇಂತಹ ಸರ್ಕಾರ ಇಲ್ಲ. ಇಷ್ಟೆಲ್ಲ ಇಷ್ಟೊಂದು ಗೋಗರೆದರೂ ಸಹ ನಮ್ಮ ಏನು ಕೂಗು ಇವತ್ತು ಕೇವಲ ಆರ್ತನಾದವಾಗಿ ನಿಂತೋಗಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ನನ್ನ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಯಾವುದೇ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ಮುಂದಿನ ಹಂತಕ್ಕೆ ನಮ್ಮ ಹೋರಾಟ ವಿಧಿ ಇಲ್ಲ. ಹೋರಾಟ ಒಂದೇ ಈಗ ನಮ್ಮ ಕೈಯಲ್ಲಿ ಉಳಿದಿರುವಂತಹ ದಾರಿ. ಆ ಹೋರಾಟದಿಂದ ಮಾತ್ರ ನಮ್ಮ ಹಕ್ಕನ್ನು, ನೀರು ಒಂದು ನಮ್ಮ ಹಕ್ಕು, ಈ ಪ್ರಕೃತಿ ನಮಗೆ ಕಲ್ಪಿಸಿಕೊಟ್ಟಿರುವಂತಹ ಹಕ್ಕು, ಆ ಹಕ್ಕನ್ನು ನೀವು ಕಿತ್ಕೊಳ್ತಾ ಇದ್ದೀರಾ. ಈಗಾಗಲೇ ನಾನು ಕಂದವಾರ ಕೆರೆ ಬಳಿಗೆ ಸಾಂಕೇತಿಕವಾಗಿ, ಕಂದವಾರ ಕೆರೆ ಮಾತ್ರ ಅಲ್ಲ, ದಯವಿಟ್ಟು ಜನ ಅನ್ಕೊಂಬಾರ್ದು ಕಂದವಾರ ಕೆರೆನಲ್ಲಿಂದ ಮಾತ್ರ ಕುಡಿಯೋ ನೀರು ಬರ್ತಾ ಇದೆ ಅಂತ ಅನ್ಕೊಳೋದು ಬೇಡ. ಇಡೀ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ವಿವಿಧ ಕೆರೆಗಳಿಗೆ, ಮುಷ್ಟೂರು ಕೆರೆಗೆ ನೀರು ತುಂಬಿಸಿದ್ದಾರೆ, ಪೆರೇಸಂದ್ರದ ಕೆರೆಗೆ ನೀರು ತುಂಬಿಸಿದ್ದಾರೆ. ಈ ರೀತಿ 10 ಹಲವು ಕೆರೆಗಳಿಗೆ ಈಗಾಗಲೇ ಈ ಕಚಡ ನೀರನ್ನು ತುಂಬಿಸಿದ್ದಾರೆ. ಆ ನೀರಿನಿಂದಲೇ ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇರೋದನ್ನು ನಾನು ಅಲ್ಲಿ ಹೋಗಿ ತೋರಿಸಿದ್ದೀನಿ. ಯಾವುದೇ ನಿಮ್ಮ ಮರಳು ಮಾತುಗಳಿಗೆ ನಾವು ಇನ್ನೂ ಬಗ್ಗೋ ಪರಿಸ್ಥಿತಿ ಇಲ್ಲ. ನಿಮಗೆ ಸಮಯ ಕೊಟ್ಟಾಗಿದೆ. ಇಷ್ಟು ಸಮಯ ಆದಮೇಲೂ ಸಹ ತಾವು ಈ ರೀತಿಯ ಒಂದು ಏನು ಧೋರಣೆ ತೋರಿಸ್ತಾ ಇದ್ದೀರಾ, ಇದು ನಿಮಗೆ ನಿಜಕ್ಕೂ ಒಳ್ಳೆಯದಲ್ಲ. ನಮ್ಮ ಹೋರಾಟಕ್ಕೆ ಇವತ್ತಿನಿಂದ ನಾವು ನಾಂದಿ ಆಡ್ತಾ ಇದ್ದೀವಿ. ಇಡೀ ನನ್ನ ಚಿಕ್ಕಬಳ್ಳಾಪುರದ ವಿವಿಧ ಸಂಘಟನೆಗಳ ಜೊತೆ, ವಿವಿಧ ಹಿರಿಯರ ಜೊತೆ ನಾನು ಈಗಾಗಲೇ ಮಾತುಕತೆ ಮಾಡಿದ್ದೀನಿ. ಎಲ್ಲರೂ ಸಹ ಬೀದಿಗೆ ಇಳಿದು ಹೋರಾಟ ಮಾಡೋದಕ್ಕೆ ನಮ್ಮ ಜೊತೆ ಪಣ ತೊಟ್ಟಿದ್ದಾರೆ. 10 ಹಲವು ನಾಯಕರು, ಕಾರ್ಯಕರ್ತರು
ನಾಗರಿಕರನ್ನು, ಹಿರಿಯ ನಾಗರಿಕರನ್ನು ತಾವೆಲ್ಲ ಇಲ್ಲಿ ಕಾಣ್ಬೋದು. ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಇವತ್ತು ಈ ರೀತಿಯ ಸಾಗರೋಪಾದಿಯಲ್ಲಿ ಚಿಕ್ಕಬಳ್ಳಾಪುರ ಜನ ಸೇರ್ತಾರೆ. ಯಾಕೆಂತಂದರೆ ಇದು ನಮ್ಮ ಹಕ್ಕು, ಮೂಲಭೂತ ಹಕ್ಕು. ಅದಕ್ಕೋಸ್ಕರ ಸಹ ಹೋರಾಟ ಮಾಡದಿರೋ ಅಂತಹ ನಿಶಕ್ತರಲ್ಲ ನನ್ನ ಚಿಕ್ಕಬಳ್ಳಾಪುರದ ಜನ. ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಮುಂದಿನ ಭಾನುವಾರ ಅಂದರೆ 15ನೇ ತಾರೀಕು, ಮಾರ್ಚ್ 15ನೇ ತಾರೀಕು, ಡೇಟ್ ಸರಿ ಇದೆಯಾ? ಮಾರ್ಚ್ 15ನೇ ತಾರೀಕು ನಾವು ಚಿಕ್ಕಬಳ್ಳಾಪುರ ನಗರವನ್ನು ನಾವೆಲ್ಲರೂ ಸೇರಿ ಬಂದ್ ಮಾಡ್ತೀವಿ. ಸ್ವಯಂ ಘೋಷಿತ ಬಂದಾಗಿರ್ತದೆ. ನಾವು ಯಾರೋ ರೌಡಿ ಪುಡಾರಿಗಳ ಥರ ನಾವು ಬಾಗಿಲುಗಳನ್ನು ಮುಚ್ಚೋದಾಗಲಿ ಇನ್ನೇನೋ ಕಲ್ಲೊಡೆಯೋದಾಗಲಿ ನಾವು ಮಾಡೋದಿಲ್ಲ. ನಾವೇ ಸ್ವಯಂ ಘೋಷಿತವಾಗಿ, ಸ್ವಯಂ ಪ್ರೇರಿತರಾಗಿ ಇಡೀ ಚಿಕ್ಕಬಳ್ಳಾಪುರವನ್ನು ಅವತ್ತು ಇಡೀ ನಾಗರಿಕರು, ಎಲ್ಲ ವ್ಯಾಪಾರಿಗಳು, ಎಲ್ಲ ರೈತರು, ಏನು ಇವತ್ತು APMCಯಲ್ಲಿರುವಂತಹ ವರ್ತಕರಿರ್ಬೋದು, ಅಲ್ಲಿಗೆ ಬರುವಂತಹ ರೈತರಿರ್ಬೋದು, ಬೇರೆ ಇಡೀ ಅಂಗಡಿಗಳ ಮಾಲೀಕರಿರ್ಬೋದು, ಬೇರೆ ಬೇರೆ ವರ್ತಕರಿರ್ಬೋದು, ಎಲ್ಲರೂ ಸಹ ಹೋಟೆಲ್ಗಳಿರ್ಬೋದು, ಆಟೋಗಳವರಿರ್ಬೋದು, ಆಟೋ ಚಾಲಕರ ಸಂಘದ ಜೊತೆ ಆಲ್ರೆಡಿ ಮಾತಾಡಿದ್ದೀವಿ, ಟೆಂಪೋಗಳು, ವಿವಿಧ ರೀತಿಯ ಏನೇನು ನಾವು ಕೆಲಸ ಮಾಡ್ತಾಯಿದ್ದೀವಿ ಎಲ್ಲವನ್ನೂ ಬಂದ್ ಮಾಡೋದ್ರ ಮುಖಾಂತರ ಚಿಕ್ಕಬಳ್ಳಾಪುರದಿಂದ ಈ ಕೆಟ್ಟ ಸರ್ಕಾರವನ್ನು ತೆಗೆಯೋದಕ್ಕೆ ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಒಟ್ಟಾರೆ ಯಾರೋ ಬರ್ತಾರೆ, ಚಿಕ್ಕಬಳ್ಳಾಪುರ ಜನರಿಗೆ ಒಳ್ಳೆ ನೀರು ಕೊಡ್ತಾರೆ ಅನ್ನೋ ಸುಳ್ಳು ಭರವಸೆಗಳನ್ನು ರಾಜಕಾರಣಿಗಳು ಕೊಡ್ತಾ ಹೋಗ್ತಾರೆ. ಆದರೆ ಚಿಕ್ಕಬಳ್ಳಾಪುರ ಜನರ ಬಳಿ ಮತಗಳನ್ನು ಹಾಕಿಸಿಕೊಂಡು ದಿಲ್ದಾರ್ ಜೀವನ ಮಾಡ್ತಾರೆ ಹೊರತು ಜನರ ಕಷ್ಟಗಳನ್ನು ಮರೆತು ಬಿಡ್ತಾರೆ. ಬೆಂಗಳೂರಿನ ಮಂದಿ ಬಳಸಿ ಬಿಟ್ಟ ನೀರನ್ನು ಈ ಭಾಗಕ್ಕೆ ಹರಿಸಿ ಜನರ ಪ್ರಾಣ ಹಿಂಡ್ತಾ ಇದ್ದಾರೆ. ಇದಕ್ಕೆ ಅಂತ್ಯ ಯಾವಾಗ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ನೀಡಿರುವ ಮೋಟಾರ್ ಪಂಪ್ ಇನ್ನಿತರೆ ಸಾಮಗ್ರಿಗಳು ಕಳಪೆಯಿಂದ ಕೂಡಿದೆ. ಕೂಡಲೇ ಅದನ್ನು ಬದಲಾಯಿಸಿ ಕೊಡಬೇಕೆಂದು ಫಲಾನುಭವಿಗಳು ಶಾಸಕರನ್ನ ಒತ್ತಾಯಿಸಿದರು. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮೂಲಕ ಗಂಗಾ ಕಲ್ಯಾಣ ಯೋಜನೆ ಅಡಿ ಮಂಜೂರಾಗಿರುವ ಮೋಟಾರ್ ಪಂಪ್ ಇನ್ನಿತರೆ ಸಾಮಗ್ರಿಗಳನ್ನು ವಿತರಿಸಲು ಆಗಮಿಸಿದ ಶಾಸಕರಿಗೆ ಫಲಾನುಭವಿಗಳು ಮೋಟಾರ್ ಪಂಪ್ ಬಗ್ಗೆ ಚಕಾರವೆತ್ತಿ ಶಾಸಕರ ಬಳಿ ತಮ್ಮ ಅಳಲನ್ನ ತೋಡಿಕೊಂಡರು. ಫಲಾನುಭವಿಗಳ ಅಹವಾಲು ಆಲಿಸಿದ ಶಾಸಕರು ಆಯ್ತು, ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಬಳಿ ಮಾತನಾಡಿ ಬೇರೆ ಕೊಡಿಸೋಣ ಎಂದು ಹೇಳುವ ಮೂಲಕ ಫಲಾನುಭವಿಗಳನ್ನ ಸಮಾಧಾನಪಡಿಸುವ ಪ್ರಯತ್ನ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂತರ್ಜಲ ಮಟ್ಟ ದಿನೇ ದಿನೇ ಪಾತಾಳಕ್ಕೆ ಇಳಿಯುತ್ತಿದೆ. 1300ರಿಂದ 1500 ಅಡಿಯವರೆಗೆ ಕೊಳವೆ ಬಾವಿ ಕೊರೆಸಿದ್ರೂ ನೀರು ದೊರೆಯುತ್ತಿಲ್ಲ. ಮೋಟಾರ್ ಪಂಪ್ ಅಳವಡಿಕೆ ವಿಚಾರದಲ್ಲಿ ಕೆಲವು ನಿಯಮಗಳನ್ನು ಸಡಿಲ ಮಾಡಬೇಕು. ಜೊತೆಗೆ ಗುಣಮಟ್ಟದ ಟೆಕ್ಸ್ಮೋ ಮೋಟಾರ್ ಪಂಪ್ ಸೆಟ್ಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಫಲಾನುಭವಿಗಳು ಒತ್ತಾಯಿಸಿದ್ದಾರೆ. ಎಲ್ಲ ಲೋಕಲ್ ಕೊಟ್ಟಿದ್ದಾರೆ, ಮಾರ್ಕೆಟ್ ಆಗಲ್ಲ, ನಾವು ತಗೊಂಡೋಗಿ ಮೋಟ್ರ್ ಬಿಡೋಕ್ಕೂ ಆಗಲ್ಲ. ಕೇಬಲ್ ಚೆನ್ನಾಗಿ ಅಂತ ನಮ್ಮ ತಂದೆ ಹೆಸರು ಮುನಿಯಪ್ಪ. ರಾಜರಾಜೇಶ್ವರಿ ಕಂಪ್ನಿಯವ್ರಿಗೆ ನಮಗೆ ಇದು ವರ್ಕೌಟ್ ಆಗಿದೆ, ಗೊತ್ತಿಲ್ದಿರೋ ವರ್ಕೌಟ್ ಆಗಿದೆ. ಬಟ್ ಅವ್ರು ಕೊಟ್ಟಿದ್ದ ಏನು ಬಾಳಿಕೆ ಬರೋಂಥ ಯಾವ, ಆದರೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, MD ಮೇಡಮ್ ಮಾಡಿದ್ದೀನಿ, DM ಸರ್ ಮಾಡಿದ್ದೀನಿ, ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವಾರದ ಒಂದು 10 ದಿನದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿಕೊಟ್ರೆ ಇನ್ನು ಅನುಕೂಲ. MLA ಸಾಹೇಬ್ರು ಇಟ್ಕೊಂಡು ಟೆಕ್ಸ್ಮೋ ಮೋಟ್ರ್ ಕೊಡ್ತೀನಿ ಎಲ್ಲರಿಗೂ ವೆಯ್ಟ್ ಮಾಡಿರಿ ಅಂತ ಹೇಳಿದ್ರು. ಇವಾಗ ಇದೇ ಥರ ಕೊಟ್ಟಿದ್ದಾರೆ. ಏನು ಮಾಡಬೇಕು ಮುಂದೆ ಗೊತ್ತಿಲ್ಲ. ಮಾಡೋಂಥವ್ರು ಇಂಥವ್ರು ಕೊಟ್ಬಿಟ್ರೆ ನಾವು ಮುಂದೆ ಹಿಂಗೆ ಓದ್ಬೋದು. ಹಲೋ, ಹಂಗೆ ಯೂಸ್ ಮಾಡಬೇಡ. ಹಲೋ 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 ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮೂಲಕ ರಾಜರಾಜೇಶ್ವರಿ ಮೋಟಾರ್ ಪಂಪ್ಗಳು ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಮೂಲಕ ಅಟ್ಲಾಂಟಾ ಮೋಟಾರ್ ಪಂಪ್ಗಳನ್ನು ವಿತರಿಸಿದ್ದು ವಿಶೇಷವಾಗಿತ್ತು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್,
ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಪೊಮೆಕ್ಸ್ ಇಂಟರ್ನ್ಯಾಷನಲ್ ಬೆಂಗಳೂರು, ಆಯಾನ್ಶ್ ಗ್ಲೋಬಲ್ ಫ್ರೂಟ್ಸ್ ಚಿಕ್ಕಬಳ್ಳಾಪುರ, ಸಮಾನ ಮನಸ್ಕ ದಾಳಿಂಬೆ ಬೆಳೆಗಾರರು, ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ ಸೋಲಾಪುರ ಮಹಾರಾಷ್ಟ್ರ, ತೋಟಗಾರಿಕೆ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ಸರ್ಕಾರ ಇವರ ಸಹಯೋಗದೊಂದಿಗೆ ದಾಳಿಂಬೆ ವಿಷನ್ 2040 ಭವಿಷ್ಯದ ಮಾರುಕಟ್ಟೆಗೆ ಸಂಪರ್ಕ. ದಿನಾಂಕ 8/3/2026 ಭಾನುವಾರ ಬೆಳಿಗ್ಗೆ 9 ಗಂಟೆಗೆ. ಸ್ಥಳ ಕನ್ನಡ ಭವನ ಚಿಕ್ಕಬಳ್ಳಾಪುರ. ಕಾರ್ಯಕ್ರಮದಲ್ಲಿ ಏನೇನು? ಸುಸ್ಥಿರ ದಾಳಿಂಬೆ ಬೇಸಾಯ ಸಾಧ್ಯತೆಗಳೇನು? ದಾಳಿಂಬೆಯ ಭವಿಷ್ಯದ ಮಾರುಕಟ್ಟೆ ಹೇಗೆ? ದಾಳಿಂಬೆ ಬೆಳೆಗಾರರ ಸಬಲೀಕರಣ ಸಾಧ್ಯವೇ? ಸ್ಟಾರ್ ರೈತರಾಗುವುದು ಹೇಗೆ? ತಜ್ಞರೊಂದಿಗೆ ಸಂವಾದ, ವಸ್ತು ಪ್ರದರ್ಶನ. ಪ್ರವೇಶ ಉಚಿತ, ನೋಂದಣಿ ಕಡ್ಡಾಯ. ದೂರವಾಣಿ ಸಂಖ್ಯೆ 8151990022. ಮತ್ತೊಂದು ಸಂಖ್ಯೆ 9880310702. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ
ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಬರದ ನಾಡದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರು ಹೈನುಗಾರಿಕೆಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದಾರೆ. ಹಾಲು ಉತ್ಪಾದಕರ ಕ್ಷೇಮಾಭಿವೃದ್ಧಿಗೆಂದು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ರೈತರಿಗೆ ಯುಗಾದಿ ಹಬ್ಬಕ್ಕೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ಸಿಹಿ ಸುದ್ದಿ ಅಂದರೆ ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರ ದರ ಏನಿತ್ತು
ರೂಪಾಯಿ 40 ಪೈಸೆ ಕೊಡ್ತಾಯಿದ್ವು. ಅದು ನಾಳೆಯಿಂದ 8/3/2026ರಿಂದ 50 ಪೈಸೆಯನ್ನು ನಾವು ರೈತರಿಗೆ ಕೊಡಬೇಕಾಗಿ ನಮ್ಮ ಬೋರ್ಡಿನ ತೀರ್ಮಾನ ಆಗಿದೆ. ಬಯಲು ಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ ಸಿಲ್ಕ್ ಅಂಡ್ ಮಿಲ್ಕ್ ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ಅಗ್ರಸ್ಥಾನ ಗಿಟ್ಟಿಸಿಕೊಂಡಿದೆ. ಹಾಲು ಉತ್ಪಾದಕರ ಕ್ಷೇಮಾಭಿವೃದ್ಧಿಗೆ ಅಂತಲೇ ಕೋಚಿಮುಲ್ ಒಕ್ಕೂಟ ಸ್ಥಾಪನೆಗೊಂಡಿತು. ಇಡೀ ರಾಜ್ಯಕ್ಕೆ ಉತ್ಕೃಷ್ಟ ನಂದಿನಿ ಉತ್ಪನ್ನಗಳನ್ನು ನೀಡ್ತಾ ಇದೆ. ಹೀಗಿರುವಾಗ ಕೋಲಾರ, ಚಿಕ್ಕಬಳ್ಳಾಪುರ ಪ್ರತ್ಯೇಕಗೊಂಡ ಬಳಿಕ ಚಿಮುಲ್ನಿಂದ ನಂದಿನಿ ಉತ್ಪನ್ನಗಳು ಸರಬರಾಜಾಗ್ತಾ ಇವೆ. ಚಿಮುಲ್ ಬೇರ್ಪಟ್ಟ ಮೇಲೆ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಬಾಗೇಪಲ್ಲಿಯ ಮಂಜುನಾಥ್ ರೆಡ್ಡಿ ಅಧ್ಯಕ್ಷ ಸ್ಥಾನ ಸ್ವೀಕಾರ ಮಾಡಿದ ಕೆಲವೇ ದಿನಗಳಲ್ಲಿ ರೈತರಿಗೆ ಬಂಪರ್ ಕೊಡುಗೆ ಘೋಷಣೆ ಮಾಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘ ಲಾಭದಲ್ಲಿ ನಡೀತಾ ಇದೆ. ಚಿಮುಲ್ ಬೇರ್ಪಟ್ಟ ಮೇಲೆ ಪ್ರತಿನಿತ್ಯ 5 ಲಕ್ಷ ಲೀಟರ್ ಹಾಲು ಶೇಖರಣೆ ಆಗ್ತಾ ಇದ್ದು, ರಾಜ್ಯದಲ್ಲೇ 2ನೇ ಅತಿ ಹೆಚ್ಚು ಹಾಲು ಖರೀದಿ ದರ ಪಾವತಿಸುತ್ತಿರುವ ಒಕ್ಕೂಟ ಚಿಕ್ಕಬಳ್ಳಾಪುರದ್ದಾಗಿದ್ದು, ಇದರ ಸಲುವಾಗಿ ಚಿಮುಲ್ ಅಧ್ಯಕ್ಷರು ರೈತರಿಗೆ ಯುಗಾದಿ ಹಬ್ಬಕ್ಕೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ. ಮಾರ್ಚ್ 8ರಿಂದ ಹಾಲು ಉತ್ಪಾದಕ ರೈತರಿಗೆ ಪ್ರತಿ ಲೀಟರ್ಗೆ ಹಾಲಿನ ದರದ ಮೇಲೆ 50 ಪೈಸೆ ಹೆಚ್ಚಳವಾಗಿ ಮೇ 30ರವರೆಗೂ ನೀಡೋದಾಗಿ ಚಿಮುಲ್ ಕಚೇರಿಯಲ್ಲಿ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದ್ದಾರೆ. ಮೊದಲನೇದಾಗಿ ಸಿಹಿ ಸುದ್ದಿ ಅಂದರೆ ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರ ದರ ಏನಿತ್ತು 36 ರೂಪಾಯಿ 40 ಪೈಸೆ ಕೊಡ್ತಾಯಿದ್ವು. ಅದು ನಾಳೆಯಿಂದ 8/3/2026ರಿಂದ 50 ಪೈಸೆಯನ್ನು ನಾವು ರೈತರಿಗೆ ಕೊಡಬೇಕಾಗಿ ನಮ್ಮ ಬೋರ್ಡಿನ ತೀರ್ಮಾನ ಆಗಿದೆ. ಅದೇ ಇನ್ನೂ ಒಂದು ತೀರ್ಮಾನ ಕೂಡ ನಾವು ತಗೊಂಡಿದ್ದೀವಿ. ಯಾಕೆಂದರೆ ನಮ್ಮ ಒಕ್ಕೂಟದ ನೌಕರರು, ಅಧಿಕಾರಿಗಳು ಮತ್ತು ಗುತ್ತಿಗೆ ನೌಕರರು ಕೂಡ ಯುಗಾದಿ ಹಬ್ಬದ ಕೊಡುಗೆ ಅಂತೀವಿ, ಒಂಥರ ಬೋನಸ್ಸು ಅಂತೀವಿ. ಬೋನಸ್ಸು 75,000 ರೂಪಾಯಿ ಅಧಿಕಾರಿಗಳಿಗೆ, ಗುತ್ತಿಗೆ ನೌಕರರಿಗೆ ಅವರು 8.3 ಅವ್ರು ನಮಗೇನು ಸಂಬಳ ಕೊಡ್ತೀವಿ 8.33% ಬೋನಸ್ ಕೂಡ ಗುತ್ತಿಗೆ ನೌಕರರು ಕೂಡ ನಾವು ಈ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ವಿಶೇಷವಾಗಿ ನಾನು ಕೇಳ್ಕೊಳ್ಳೋದೇನು ಅಂದರೆ, 1 ರೂಪಾಯಿ ಜನವರಿಯಿಂದ ಮಾಡಿದ್ದೀವಿ, ಇವತ್ತು 50 ಪೈಸೆ ಮಾಡಿದ್ದೀವಿ. ನಾಳೆಯಿಂದ ಟೋಟಲಾಗಿ ನಮ್ಮ ಒಕ್ಕೂಟದ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಲಾಭ ಏನು ಬರುತ್ತೆ, ನಮ್ಮ ಅಂದಾಜು ಒಂದು 7-7.25 ಕೋಟಿ ರೂಪಾಯಿ 8 ಕೋಟಿ ರೂಪಾಯಿ ಮೇ ತನಕ ನಮ್ಮ ಲಾಭಾಂಶ ಇದನ್ನು ನೇರವಾಗಿ ರೈತರಿಗೆ ಹೋಗಬೇಕು ಅಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿಕೊಂಡು ನಮ್ಮ ನೌಕರರಾಗಿರ್ಬೋದು, ಅಧಿಕಾರಿಗಳಿರ್ಬೋದು, ನಮ್ಮ ಬೋರ್ಡಿನ ನಿರ್ದೇಶಕರುಗಳ ಮತ್ತು ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಮತ್ತು ಸಹಾಯ ಮತ್ತು ಆಶೀರ್ವಾದದಿಂದ ಇವತ್ತು ಕೊಡ್ತಾಯಿದ್ದೀವಿ. ಅಂದರೆ ಒಂದನೇದೇ, ನಾವು ದಕ್ಷಿಣ ಕನ್ನಡಕ್ಕೆ ನಾವು ಕಂಪೇರ್ ಮಾಡಲ್ಲ. ಯಾವತ್ತೂ ಕೂಡ ನಾವು 16 ಒಕ್ಕೂಟಗಳಲ್ಲಿ ದಕ್ಷಿಣ ಕನ್ನಡನ ನಾವು ಕಂಪೇರ್ ಮಾಡ್ಕೊಳ್ಳಲ್ಲ. ದರ ನೋಡಿದ್ರೆ ನೀವು ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ 55 ರೂಪಾಯಿ 60 ರೂಪಾಯಿ ತನಕ ಮಾರಾಟ ದರ ಇದೆ. ನಾವು ಈ ಕಡೆ ಒಂದು ಕಡೆ ರೈತರನ್ನ ನೋಡಬೇಕು, ಒಂದು ಕಡೆ ಗ್ರಾಹಕರು ಕೂಡ ನಾವು ನೋಡಬೇಕಾದ ಅನಿವಾರ್ಯ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಆದ್ದರಿಂದ ನಾನು ನಿಮ್ಮ ಮುಖೇನ ನಮ್ಮ ರಾಜ್ಯದ ಎಲ್ಲ ರೈತರಾಗಲಿ ಗ್ರಾಹಕರಿಗಾಗಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಂದಿನಿ ಉತ್ಪನ್ನಗಳನ್ನು, ನಂದಿನಿ ಹಾಲನ್ನು ನಮ್ಮ ರಾಜ್ಯದ ಎಲ್ಲ ಗ್ರಾಹಕರು ಕೂಡ ರೈತರು ಕೂಡ ಉಪಯೋಗಿಸಿ ಇನ್ನೂ ಹೆಚ್ಚಿನ ದರ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಗುಣಮಟ್ಟದ ಹಾಲು ಸರಬರಾಜು ಮಾಡಿ ಗ್ರಾಹಕರಿಗೆ ಒಳ್ಳೆ ಕಮ್ಮಿ ದರದಲ್ಲಿ ಗುಣಮಟ್ಟ ಹಾಲನ್ನು ಸರಬರಾಜು ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ಮನ್ನು ಬೆಳೆಸಿ, ನಮ್ಮನ್ನು ಉಳಿಸಿ, ಈ ಒಕ್ಕೂಟಗಳನ್ನು, ಸಹಕಾರ ಸಂಸ್ಥೆಗಳನ್ನು ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮದು ಕೂಡ ಪಾತ್ರ ಭಾಳ ದೊಡ್ಡ
ಪಾತ್ರ ಇದೆ. ಆದ್ದರಿಂದ ನಿಮ್ಮನ್ನೆಲ್ಲರೂ ಕೂಡ, ನಮ್ಮ ರಾಜ್ಯದ ಎಲ್ಲ ಗ್ರಾಹಕರು ಕೂಡ ನಾನು ಕೇಳ್ಕೊಳ್ಳೋದು, ನಮ್ಮ ನಂದಿನಿ ಬ್ರ್ಯಾಂಡನ್ನು ಉಳಿಸಿ ಬೆಳೆಸಿ ಕಟ್ಟಬೇಕಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈನುಗಾರಿಕೆ ರೈತರ ಜೀವನಾಡಿಯಾಗಿದ್ದು, ಬೇಸಿಗೆ ಕಾಲದಲ್ಲಿ ಹಸಿರು ಮೇವಿಗೆ ರೈತರ ಪರ ಚಿಮುಲ್ ಸಂಘ ಸಹಕಾರ ನೀಡುವುದಾಗಿ ಭರವಸೆ ಕೊಟ್ಟಿದೆ. ಅಲ್ಲದೆ ಜಿಲ್ಲೆಯಲ್ಲಿ 30,000ಕ್ಕೂ ಹೆಚ್ಚು ಮಂದಿ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವ ಪ್ರತಿಯೊಬ್ಬ ರೈತನ ನಂಬಿಕೆಗೆ ಪಾತ್ರರಾಗಲು ಮುಂದಾಗಿರುವ ನೂತನ ಅಧ್ಯಕ್ಷರು ರೈತರಿಗೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಮಾರ್ಚ್ 8ರ ಭಾನುವಾರದಿಂದ ಪ್ರತಿ ಲೀಟರ್ ಹಾಲಿಗೆ 50 ಪೈಸೆ ಹೆಚ್ಚಳ ಮಾಡಿ ಪ್ರೋತ್ಸಾಹಧನ ಘೋಷಣೆ ಮಾಡಿದ್ದು ರೈತರಿಗೆ ಸಂತಸ ತಂದಿದೆ. ಏನು ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಆಡಳಿತ ಮಂಡಳಿ ಏನು ಒಂದು ತೀರ್ಮಾನ ಆಯಿತು, ಮಾರ್ಚ್ 8ರಿಂದ ನಮ್ಮ ಹಾಲು ಉತ್ಪಾದಕರಿಗೆ ಲೀಟರ್ಗೆ 50 ಪೈಸೆ ಹೆಚ್ಚಿನ ದರ ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ನಾವು ಒಕ್ಕೂಟದಲ್ಲಿ ಬಂದಂಥ ಲಾಭಾಂಶದಲ್ಲಿ ಈಗಾಗಲೇ ಜನವರಿ 1ನೇ ತಾರೀಕಿನಿಂದನೂ ಸಹ ಪ್ರತಿ ಲೀಟರ್ಗೆ ₹1 ದರ ಜಾಸ್ತಿ ಮಾಡಿದರು. ಮತ್ತು ಇವಾಗ 8ನೇ ತಾರೀಕಿಂದ 50 ಪೈಸೆ ಜಾಸ್ತಿ ಮಾಡಿರೋ ಉದ್ದೇಶ ಇಷ್ಟೇ, ನಾವು ಏನು ಒಕ್ಕೂಟದಲ್ಲಿ ಬಂದಂಥ ಲಾಭಾಂಶನ ಹಾಲು ಉತ್ಪಾದಕರಿಗೆ ನೇರವಾಗಿ ತಲುಪಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ಇದ್ರ ಜೊತೆಗೆ ಇನ್ನೂ ಅನೇಕ ತೀರ್ಮಾನಗಳನ್ನು ಸಹ ನಾವು ನಿನ್ನೆ ಆಡಳಿತ ಮಂಡಳಿಯಲ್ಲಿ ಬಹಳಷ್ಟು ತೀರ್ಮಾನಗಳು ಮಾಡಿದ್ದೀವಿ. ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಸವಲತ್ತುಗಳು ಕೊಡೋದಕ್ಕೂ ಸಹ ನಾವು ತೀರ್ಮಾನ ಮಾಡಿದ್ದೀವಿ. ಪ್ರತಿ ಲೀಟ್ರಿಗೂ 50 ಪೈಸೆ ಕೊಡೋದು ಅಂದರೆ ಇವತ್ತಿನ ದಿವಸ ಅರ್ಧ ಲೀಟ್ರ್ ಹಾಲು ಹಾಕೋರು ಇರ್ತಾರೆ. ಹಾಲಿನ ಬಟವಾಡ ಬಂದರೆ ಸಾಕು ಅಂತ ಕಾದಿರೋರು ಬಹಳಷ್ಟು ಜನ ಇರ್ತಾರೆ. ಅನೇಕ ಅವರ ಬೇಡಿಕೆಗಳಿಗೆ ಏನಾದ್ರೂ ಹಣ ಬೇಕಾದಾಗ ಅವರು ಖಂಡಿತ ಅವರು ಯೋಚನೆ ಮಾಡದೆ ಬರ್ತಕ್ಕಂಥ ಬಟವಾಡಗೆ ಅವರಿಗೆ 50 ಪೈಸೆ ಕೊಡೋದು ಬಹಳ ದೊಡ್ಡದೆ. ಇವಾಗಲೇ ನಮ್ಮ ಒಕ್ಕೂಟದಲ್ಲಿ ಅತಿ ಹೆಚ್ಚು ದರ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಒಕ್ಕೂಟದಲ್ಲಿ ಅಂತ ಈಗಾಗಲೇ ನಮ್ಮ ಅಧ್ಯಕ್ಷರು ತಮಗೆ ಹೇಳಿದ್ದಾರೆ. ಈಗ ಬೇಸಿಗೆ ಬಂದಿದೆ, ಹಾಲು ಉತ್ಪಾದನೆ ಮೇಲೆ ವೆಚ್ಚ ಜಾಸ್ತಿ ಆಗ್ತದೆ. ಈಗ ಹಸಿ ಮೇವು ಸಿಗ್ತಾ ಇರ್ತಕ್ಕಂಥದ್ದು ಕಡಿಮೆ. ಇಂಥ ಸಂದರ್ಭದಲ್ಲಿ ಫೀಡು, ಬೂಸ ಮತ್ತು ಚಕ್ಕೆ ಅದನ್ನು ಹಾಕ್ಕೊಂಡು ಇವತ್ತು ಹಾಲು ಉತ್ಪಾದನೆ ಮಾಡಬೇಕಾಗ್ತದೆ. ಅದಕ್ಕೆ ಒಂದು 50 ಪೈಸೆ ರೈತರಿಗೆ ಜಾಸ್ತಿ ಕೊಟ್ಟರೆ 50 + ₹1 ಜಾಸ್ತಿ ಕೊಟ್ಟಿದ್ದೀವಿ. ಮೊದಲನೇ ಒಕ್ಕೂಟ ಇದು. ಬೇರೆ ಹಾಲು ಯಾವ ಒಕ್ಕೂಟಗಳಲ್ಲೂ ಇಷ್ಟಿಲ್ಲ. ಅದು ಇವತ್ತು ರೈತರಿಗೆ ವರದಾನ ಆಗ್ತದೆ. ಹೆಚ್ಚಿನ ಹಾಲು ಉತ್ಪಾದನೆ ಮಾಡಬೇಕು. ಮಾರ್ಕೆಟಿಂಗ್ ಇದೆ ನಮಗೆ, ಆ ಉತ್ಪಾದನೆ ಕಡಿಮೆ ಆಗ್ತಾಯಿದೆ. ಹಂಗಾಗಿ ಇದು ಅವ್ರಿಗೆ ಒಂದು ಸಹಾಯ ಹಸ್ತ ಆಗಲಿ ಅಂತ ಕೊಟ್ಟಿದ್ದೀವಿ. ಈಗ ಹಸಿರು ಮೇವು ಬೆಳೆಯೋಕ್ಕೆ ಅದು ಬೇರೆ ಒಂದು ಸಪೋರ್ಟಿಂಗ್ ಮಾಡಿದ್ದೀವಿ. ಎಕರೆಗೆ ₹3,000 ಸಹಾಯಧನ ಕೊಡೋದು, ಬಿತ್ತನೆ ಫ್ರೀ ಕೊಡೋದು. ಈ ರೀತಿ ಮೇವು ಅವರೇ ಬೆಳ್ಕೊಳ್ಳೋದು, ಅವರೇ ಬೇಕಾದರೆ ಮಾರಾಟ ಮಾಡ್ಕೋಬೋದು ಅಥವಾ ಅವರೇ ಹಾಕೋಬೋದು, ಅದೊಂದು ಮಾಡಿದ್ದೀವಿ. ಎಲ್ಲ ಈ ರೀತಿ ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚಿನ ಪ್ರೋತ್ಸಾಹ. ಹಣ ಜಾಸ್ತಿ ಬಂದರೆ ರೈತರು ಹಾಲು ಉತ್ಪಾದನೆ ಜಾಸ್ತಿ ಮಾಡ್ತಾರೆ. ಈಗ ಎಲ್ಲರೂ ಸ್ವಲ್ಪ ಜನ ಇದು ಕಡೆ ಡೈವರ್ಟ್ ಆಗ್ತಾವೆ, ಏನೋ ಫ್ಲೋರಿಕಲ್ಚರ್ಗೆ. ಅದಾಗಬಾರ್ದು ಅಂತೇಳಿ ಇದು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಲಾಭ ಬಂದರೆ ಇನ್ನೂ ಹೆಚ್ಚಿನ ದರ ಕೊಡ್ತೀವಿ. ಇನ್ನು ಚಿಮುಲ್ ನೂತನ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಇದೇ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿ ರೈತರಿಗೆ ಯುಗಾದಿ ಹಬ್ಬಕ್ಕೆ ಸಿಹಿ ಸುದ್ದಿ ನೀಡಿದ್ದಾರೆ. ಅಲ್ಲದೆ ಚಿಮುಲ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಯುಗಾದಿ ಹಬ್ಬಕ್ಕೆ ಬೋನಸ್ ಘೋಷಣೆ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಜೆಟ್ ಘೋಷಣೆ ಮಾಡುತ್ತಾರೆ ಹೊರತು ಯಾವುದೂ ಅನುಷ್ಠಾನಕ್ಕೆ ಬರುವುದಿಲ್ಲ. ದುಡ್ಡನ್ನು ಪೋಲು ಮಾಡುವುದೇ ಇವರ ಕೆಲಸವಾಗಿದೆ ಎಂದು ರಾಜ್ಯ ಸರ್ಕಾರವನ್ನ ಮಾಜಿ DSCM ಅಶ್ವಥ್ ನಾರಾಯಣ ಕುಟುಕಿದ್ರು. ಸಂಪೂರ್ಣವಾಗಿ ನೆಲ ಕಚ್ಚಿಬಿಟ್ಟಿದೆ. ಹಾಗಾಗಿ ಈ ಒಂದು ಬಡ್ಜೆಟ್ ಏನೇ ಹೇಳಿದ್ರು ಬಡ್ಜೆಟ್ ಇರುತ್ತೆ, ಆದರೆ ಅನುಷ್ಠಾನ ಏನೂ ಆಗಲ್ಲ. ಸೊ ಹಾಗಾಗಿ ಅನುಷ್ಠಾನ ಆಗುತ್ತೆ. ಗೌರಿಬಿದನೂರು ನಗರದ ವಿವಿ ಪುರಂ ಬಡಾವಣೆಯ ಶೃಂಗೇರಿ ಶಾರದಾ ದೇವಿ ದೇವಸ್ಥಾನಕ್ಕೆ ಮತ್ತು ವಿದುರಾಶ್ವತ್ಥಕ್ಕೆ ಮಾಜಿ DCM ಹಾಗೂ ಹಾಲಿ ಶಾಸಕ ಅಶ್ವಥ್ ನಾರಾಯಣ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಇಂದು ವಿದುರಾಶ್ವತ್ಥ ಮತ್ತು ಶಾರದಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು ವಿಶೇಷವಾಗಿತ್ತು. ಬ್ರಾಹ್ಮಣ ಸಂಘದಿಂದ ನಿರ್ಮಾಣವಾಗಿರುವ ಮೈತ್ರಿಯಿ ಕಲ್ಯಾಣ ಮಂಟಪ ಸುಸಜ್ಜಿತವಾಗಿ ನಿರ್ಮಾಣವಾಗಿದೆ. ಅದರಲ್ಲಿ ಬರುವ ಆದಾಯವನ್ನ 30% ವೃದ್ಧರಿಗೆ, 30% ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ, ಉಳಿಕೆ 40% ಮಂಟಪದ ನಿರ್ವಹಣೆಗೆ ಬಳಕೆ ಆಗುವಂತೆ ಸಂಘದವರು ತಿಳಿಸಿದ್ದಾರೆ. ಇದನ್ನು ತಾಲೂಕಿನ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಬಜೆಟ್ ಘೋಷಣೆಯಾಗಿದ್ದು ರಾಜ್ಯದಲ್ಲಿ ಹಣವಿದೆ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಆಸ್ಪತ್ರೆಗಳಿಗೆ ಔಷಧಿಗಳನ್ನು ಪೂರೈಕೆ ಮಾಡಿ 3 ವರ್ಷಗಳಾಗಿದೆ. ಶಿಕ್ಷಣದ ವ್ಯವಸ್ಥೆ ಕುಸಿದಿದೆ. ಬಜೆಟ್ ಘೋಷಣೆ ಮಾಡ್ತಾರೆ ಹೊರತು ಯಾವುದೇ ಅನುಷ್ಠಾನಕ್ಕೆ ಬರುವುದಿಲ್ಲ. ದುಡ್ಡನ್ನ ಪೋಲು ಮಾಡುವುದೇ ಇವರ ಕೆಲಸವಾಗಿದೆ ಎಂದು ರಾಜ್ಯ ಸರ್ಕಾರವನ್ನ ಕುಟುಕಿದ್ದಾರೆ. ಏನೇ ಹಣ ಖರ್ಚು ಮಾಡೋದು, ಈಗ ಒಂದು ₹4 ಇದ್ದರೆ ₹4 ಬರೀ 50 ಪೈಸೆ ಖರ್ಚು ಮಾಡ್ತಾರೆ ಅಭಿವೃದ್ಧಿಗೆ.
ಆ 50 ಪೈಸೆನೂ ಪೋಲಾಗುತ್ತೆ. ಯಾಕೆಂದರೆ ಕಳಪೆ ಕೆಲಸ, ಬರೀ ಕಮಿಷನು. ಹೀಗಾಗಿ ಒಟ್ಟಾರೆ ಆಡಳಿತ ಸಂಪೂರ್ಣವಾಗಿ ನೆಲ ಕಚ್ಚಿಬಿಟ್ಟಿದೆ. ಹಾಗಾಗಿ ಈ ಒಂದು ಬಡ್ಜೆಟ್ ಏನೇ ಹೇಳಿದ್ರು, ಬಡ್ಜೆಟ್ ಇರುತ್ತೆ ಆದರೆ ಅನುಷ್ಠಾನ ಏನೂ ಆಗಲ್ಲ. ಸೊ ಹಾಗಾಗಿ ಅನುಷ್ಠಾನ ಆಗುವಂಥದ್ದು ಆಗಬೇಕು, ರಾಜ್ಯದ ಜನತೆ ಒಳ್ಳೆಯದಾಗಬೇಕು. ಆದರೆ ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಗುಣಮಟ್ಟದ ಗ್ಯಾರಂಟಿ, ಗುಣಮಟ್ಟದ ಶಿಕ್ಷಣ ಕೊಟ್ಟಿಲ್ಲ, ಆರೋಗ್ಯ ವ್ಯವಸ್ಥೆ ಇಲ್ಲ, ಆಡಳಿತ ಇಲ್ಲ, ಕಾನೂನು ಸುವ್ಯವಸ್ಥೆ ಇಲ್ಲ, ಉದ್ಯೋಗ ನಿರ್ಮಾಣ ಮಾಡಿಲ್ಲ, ಯಾವುದೇ ಕೈಗಾರಿಕೆಗಳನ್ನು ತರೋದಲ್ಲೂ ವಿಫಲವಾಗಿದೆ. ಒಟ್ಟಾರೆ ವಿಫಲವಾಗಿರುವಂಥ ಈ ಬಡ್ಜೆಟಿನ ಬಗ್ಗೆ ದುಡ್ಡನ್ನು ಪೋಲ್ ಮಾಡೋಂಥ ಬಡ್ಜೆಟನ್ನು ಕೊಟ್ಟಿದ್ದಾರೆ ಸರ್. ಮತ್ತು ಗುತ್ತಿಗೆದಾರರು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ತುಷ್ಟೀಕರಣ, ನಮ್ಮ ಸ್ನೇಹಿತರು ಹೇಳ್ತಾರೆ ತುಷ್ಟೀಕರಣನೇ ಮಾಡೋದು, ತುಷ್ಟೀಕರಣದ ಬಡ್ಜೆಟ್ ಅಂತ ಆಗುತ್ತೆ ಸರ್. ಗುತ್ತಿಗೆದಾರರು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್, ಇದು ಏನು ಸರ್? ಅದೇ ಗುತ್ತಿಗೆದಾರರಿಗಂತೂ ಗುತ್ತಿಗೆದಾರರು ಹೆಚ್ಚು ಕಡಿಮೆ ಸರ್ಕಾರಿ ಅಧಿಕಾರಿಗಳು ಇತಿಹಾಸದಲ್ಲಿ ನಾವು ಕಂಡು ಇಲ್ಲ, ಕೇಳೂ ಇಲ್ಲ. ಅಧಿಕಾರಿಗಳ ಆತ್ಮಹತ್ಯೆ, ಯಾವ ಥರ ಅಧಿಕಾರಿಗಳು ಆತ್ಮಹತ್ಯೆ ಮಾಡೋಂಥ ನಾವು ಕೇಳೇ ಇಲ್ಲ. ರೈತರ ಆತ್ಮಹತ್ಯೆ, ಗುತ್ತಿಗೆದಾರರ ಆತ್ಮಹತ್ಯೆ, ನಾಗರಿಕರ ಆತ್ಮಹತ್ಯೆ. ಈ ರೀತಿ ಗುತ್ತಿಗೆದಾರರಿಗೆ ಪೇಮೆಂಟನ್ನು ಮಾಡ್ದೇನೆ ಅವ್ರ ಹತ್ರ ದುಡ್ಡು ಕಿತ್ಕೊಂಡು ರಕ್ತ ಈರಿ ಅವ್ರು ಇನ್ನೆಲ್ಲಿ ತೊಡ್ಕೊಳಕ್ಕಾಗ್ದೇನೆ ಇನ್ನೇನು ಊರು ಬಿಟ್ಟು ಓಡೋಗೋದನ್ನು ಬಾಕಿ ಇದೆ. ಆ ರೀತಿ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ಹಾಗಾಗಿ ಗುತ್ತಿಗೆದಾರರ ಪೇಮೆಂಟನ್ನು ಮೊದಲು ಅಧಿಕಾರಕ್ಕೆ ಬರೋ ಮುಂಚೆ ಹೇಳಿದ್ರಲ್ಲ, ಬಂದ ತಕ್ಷಣ ಹೀಗೆ 37,000 ಕೋಟಿ ಪೇಮೆಂಟನ್ನು ಮೊದಲು ಕೊಟ್ಬಿಟ್ಟು ಪಾಪ ಅವ್ರಿಗೆ ರಕ್ಷಣೆ ಬರ್ತಾರೆ. ಓಕೆ ಸರ್. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, ಜೆಇಇ, ಕೆಸಿಇಟಿ ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ
ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, micro needling ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶಿಡ್ಲಘಟ್ಟ ನಗರದ ಹೊರವಲಯದಲ್ಲಿರುವ ಕಾರ್ಖಾನೆಯೊಂದಕ್ಕೆ ಆಕಸ್ಮಿಕ ಬೆಂಕಿ ಬಿದ್ದು ಭಾರೀ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದೆ. ಕಾರ್ಮಿಕರು ಮಧ್ಯಾಹ್ನದ ಊಟಕ್ಕೆ ಹೋಗಿದ್ದ ಕಾರಣದಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಉರಿತಾನೆ ಇದೆ. ಇನ್ನು ಫೈರ್ ಸ್ಟೇಷನ್ ಅವರು ನೀರಾಗೋಯ್ತು. ಶಿಡ್ಲಘಟ್ಟ ನಗರದ ಕೋಟೆ ಪ್ರದೇಶದ ನಿವಾಸಿ ಸಲಾಂ ಎಂಬುವರಿಗೆ ಸೇರಿದ ಕಾರ್ಖಾನೆಯಲ್ಲಿ ಮಧ್ಯಾಹ್ನ ಕಾರ್ಮಿಕರು ಊಟಕ್ಕೆಂದು ಹೋಗಿದ್ದ ಸಂದರ್ಭದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಬೆಂಕಿ ವ್ಯಾಪಕವಾಗಿ ಹರಡಿದ್ದರಿಂದ ದಟ್ಟವಾದ ಹೊಗೆ ಕಾಣಿಸಿಕೊಂಡಿತ್ತು. ಸುತ್ತಮುತ್ತಲಿನ ನಾಗರಿಕರು ಬೆಂಕಿಯನ್ನ ನಂದಿಸುವ ಪ್ರಯತ್ನ ಮಾಡಿದ್ದಾರೆ. ಸಾಧ್ಯವಾಗದಿದ್ದಾಗ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವ ಪ್ರಯತ್ನವನ್ನ ಮುಂದುವರೆಸಿದ್ದು ವ್ಯಾಪಕವಾಗಿ ಬೆಂಕಿ ಹರಡಿದ್ದರಿಂದ
ಇನ್ನಷ್ಟು ವಾಹನಗಳ ಮೂಲಕ ಬೆಂಕಿಯನ್ನ ನಂದಿಸುವ ಪ್ರಯತ್ನ ಮುಂದುವರೆಸಿದ್ದಾರೆ. ನಗರದ ವಿವಿಧ ಪ್ರದೇಶಗಳ ನಾಗರಿಕರು ಕಾರ್ಖಾನೆಗೆ ಬೆಂಕಿ ಬಿದ್ದಿರುವುದನ್ನು ನೋಡಲು ತಂಡೋಪತಂಡವಾಗಿ ಬರುತ್ತಿದ್ರು. ಕಾರ್ಖಾನೆಯಲ್ಲಿ ಯಾವ ರೀತಿ ಬೆಂಕಿ ಬಿತ್ತು, ಆಕಸ್ಮಿಕವಾ ಅಥವಾ ಯಾರಾದರೂ ದುಷ್ಕರ್ಮಿಗಳ ಕೃತ್ಯವೋ ಎಂಬುದು ಯಾವುದೇ ವಿಚಾರ ಸಹ ಇದುವರೆಗೂ ತಿಳಿದು ಬಂದಿಲ್ಲ. అది ఎప్పుడైనా పడుతుంది அவனுக்கு முன்னே போட்டுட்டா போட்டுட்டா ಉರಿತಾನೆ ಇದೆ. ಇನ್ನು ಫೈರ್ ಸ್ಟೇಷನ್ ಫೈರ್ ಸ್ಟೇಷನ್ ಅವರು ನೀರು ಆಗೋಯ್ತು. गाड़ी है आधी आधी जो दिखाना आधी आधी पकड़ो भाई हमारा दादा हो गया ये रे क्या हमारा भाई इधर का एंगल क्या भी इसके लिए गाड़ी है गाड़ी जरा छोड़िए एंगल क्या भी ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಮಂಚೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಕೋ ಕ್ಲಬ್ ವತಿಯಿಂದ ಸಸಿ ನೆಡುವ ಹಾಗೂ ಪರಿಸರದ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರಾಜ್ಯ ಪ್ರಶಸ್ತಿ ವಿಜೇತ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿ ಶಿಕ್ಷಣದ ಜೊತೆಗೆ ತಮ್ಮ ಹುಟ್ಟುಹಬ್ಬಕ್ಕೆ ಹಾಗೂ ಹಬ್ಬ ಹರಿದಿನಗಳಲ್ಲಿ ಯಾವುದೇ ಶುಭ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಬೆಳೆಸುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಸಾಲುಮರದ ತಿಮ್ಮಕ್ಕನವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಮತ್ತು ತಮ್ಮ ಜೀವನದಲ್ಲಿ ಕನಿಷ್ಠ 100 ಗಿಡಗಳನ್ನು ಬೆಳೆಸಿ ಪೋಷಣೆ ಮಾಡಿದರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂದರು. ತಮ್ಮಲ್ಲಿ ಕೇಳ್ಕೊತೇವೆ ಸರ್. ಎಲ್ಲರಿಗೂ ನಮಸ್ಕಾರ. ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಮೇಡಮ್ ಅವರು ನಮ್ಗೆ ಕರೆಸಿದ್ದಾರೆ. ನಮಗೆ ನಾನು ಚಿಕ್ಕಂದಿನಿಂದಲೂ ಕೂಡ ಗುಡ್ಬಂಡೆಯಲ್ಲಿದ್ದು ಯಜಮಾನ್ರ ಮನೆಯಲ್ಲೇ ಓದ್ಕೊಂಡು ಅಲ್ಲೇ ತಿಂದ್ಕೊಂಡು ತುಂಬ ಬಡತನ ನನಗೆ ತಿನ್ನಕ್ಕಿರಲಿಲ್ಲ. ಅವ್ರ ಮನೆಯಲ್ಲೇ ತಿಂದ್ಕೊಂಡು ಬೆಳೆದಿರೋದು ಯಜಮಾನ್ರು ಇವರೆಲ್ಲ ನಮ್ಗೆ ಸಹಾಯ ಮಾಡಿದ್ರು. ಈ ಮಟ್ಟಕ್ಕೆ ಬರಬೇಕಂದ್ರೆ ನಮ್ಮ ಗುರುಗಳು BO ಆಗಿದ್ರು, ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದರು. ಅವರ ಒಂದು ನೆರಳಲ್ಲಿ ಬೆಳೆದಿರುವಂಥದ್ದು ನಾವು. ಅವ್ರಿಗೆ ಮೊಟ್ಟ ಮೊದಲು ನಾನು ಕೃತಜ್ಞತೆಗಳನ್ನು ತರಿಸಿ ಅವ್ರ ಫ್ಯಾಮಿಲಿಗೆ ಎಲ್ಲ ಕೂಡ ಅವರೆಲ್ಲ ನಾನು ಕಾರ್ಯ ಅವರ ಕಾರಣ ಹಿಂದಿನ ಮರಿಬಾರ್ದು ಯಾವತ್ತೂ ಕೂಡ. ಅದೇ ರೀತಿ ಶಾಲೆಯ ಎಲ್ಲ ಶಿಕ್ಷಕರಿಗೂ ಒಂದು ಸುತ್ತ, ಮುಖ್ಯವಾಗಿ ಪುಟಾಣಿಗಳು ನಿಮಗೂ ಕೂಡ ನಮಸ್ಕರಿಸುತ್ತಾ, ಈ ಪರಿಸರ ಅಂದ್ರೆ ಯಾಕೆ ಈಕೋ ಕ್ಲಬ್ ಮಾಡ್ತಾರೆ ಸ್ಟೇಟ್ ಎಲ್ಲ ಅಂತ ಹೇಳಿದಾಗ ಸರ್ಕಾರದವ್ರು ಯಾಕೆ ಮಾಡಿದಾಗ ಪರಿಸರ ಉಳಿಸೋದಕ್ಕೆ. ಈಕೋ ಅಂದ್ರೇನು? ಪರಿಸರ. ಈಕೋ ಅಂದ್ರೆ ಪರಿಸರ. ನಿಮ್ಗೆಲ್ಲ ಗೊತ್ತಿ ಚಿಕ್ಕಬಳ್ಳಾಪುರ, ಕೋಲಾರ ಎರಡು ಪ್ರದೇಶಗಳು ನೀರಿಲ್ಲ. ಅದು ಬೋರ್ ಏನಾಗುತ್ತೆ, ಕೆಳಗಡೆಯಿಂದ 1500 ಒಳಗಡೆ ತೆಗಿಬೇಕು. ಆ ನೀರು ಕುಡಿದ್ರೆ ಈ ಕೈಕಾಲು ನೋವು ಬರ್ತಾ ಇದೆ, ಅಲ್ಲೂ ಹೋಗ್ತಾ ಇದೆ, ಫ್ಲೋರೈಡ್ ಇದೆ, 50% ಫ್ಲೋರೈಡ್. ಅದು ಹೋಗ್ಬೇಕಂದ್ರೆ ಬಾವಿ ನೀರು ಕುಡಿಬೇಕು. ಬಾವಿ ನೀರು ಎಲ್ಲಿದೆ? ಇಲ್ಲ. ಈ ಮಂಚೇನಹಳ್ಳಿ ಆ ಕಡೆ ಈ ಕಡೆ ನೀರಿದೆ, ಆದ್ರೆ ಈ ನಮ್ಗೆ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಕೋಲಾರ ಹೋದ್ರೆ ನೀರೇ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು?
ಏನ್ ಮಾಡ್ಬೇಕು, ಗಿಡಗಳನ್ನ ನೆಡಬೇಕು. ನೆಟ್ಬಿಟ್ಟು ಅದನ್ನ ಗಿಡಗಳದಲ್ಲ, ಅದನ್ನ ಪೋಷಣೆ ಮಾಡಬೇಕು. ಹಿಂಗೆ ಲಕ್ಷಾಂತರ ಗಿಡಗಳನ್ನ ನಾವು ಬೆಳೆಸಿದಾಗ ಏನಾಗುತ್ತಂದ್ರೆ ಮಳೆ ಬರುತ್ತೆ. ಮಳೆ ಬಿದ್ದಾಗ ಏನಾಗುತ್ತಂದ್ರೆ ರೈತನಿಗೆ ಏನಾಗುತ್ತೆ, ರೈತನ ಬೆಳೆ ಬೆಳೀತಾರೆ. ನಿಮ್ಗೆಲ್ಲ ಗೊತ್ತಿದೆ, ಇಂಡಿಯಾದಲ್ಲಿ 33% ಅರಣ್ಯಗಳಿರ್ಬೇಕು, ಕೇವಲ 20 ಇದೆ. 20 ಇದ್ರೆ ಏನಾಗುತ್ತಂದ್ರೆ ವಿವಿಧ ರೀತಿಯ ಕಾಯಿಲೆಗಳು ಬರುತ್ತೆ. ಬೆಂಗಳೂರಲ್ಲಿ ದಿವಸಕ್ಕೆ 45 ಲಕ್ಷ ವೆಹಿಕಲ್ಸ್ ಓಡಾಡುತ್ತೆ. ಆ 45 ಲಕ್ಷ ಓಡಾಡ್ತಾ ಎಮಿಟೇಟ್ ಮಾಡ್ತಾರೆ ಕಾರ್ಬನ್ ಡೈಆಕ್ಸೈಡ್. ಯಾರು ಉಸಿರಾಡೋದ? ಆ ಬೆಂಗಳೂರವರೇ. ಅದರಿಂದ ಕಾಯಿಲೆಗಳು ಅವರಿಗೆ ಶುಗರು, BP, ಅಸ್ತಮಾ ಬರೋದು ಬೆಂಗಳೂರಲ್ಲಿ. ಹಳ್ಳಿಯವರು ನಾವು ಚೆನ್ನಾಗಿದ್ದೀವಿ. ಈ ಪೊಲ್ಯೂಷನ್ ಹೊರಟೋಗ್ಬೇಕಂದ್ರೆ ಮರಗಳನ್ನ ಬೆಳೆಸ್ಬೇಕು. ಮರಗಳಿಂದ ಉಪಯೋಗ ನಿಮ್ಗೆ ಗೊತ್ತಿದೆ, ಏನ್ ಕೊಡುತ್ತೆ ನಿಮ್ಮ ಮರಗಳಿಗೆ? ಮರ ಇದ್ದ ತಕ್ಷಣ ಆರಾಮಾಗಿ ಕುತ್ಕೊಂಡಿದ್ದಾರೆ. ಮರ ಇರಬೇಕು, ಜೊತೆಗೆ ಹಣ್ಣು ಹಂಪಲು ಎಲ್ಲ ಕೊಡುತ್ತೆ ಮರ ಸತ್ರು 1000, ಬದುಕರು 1000. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ರಹಮತ್ ಉನ್ನೀಸಾ, ಶಿಕ್ಷಕರಾದ ಸಾಹಿದ, ಹೀನಾ, ಕೌಸರ್, ವೆಂಕಟೇಶ್, ಶೈಲಜಾ ಕುಮಾರಿ, ರಹಮತ್ ಉನ್ನೀಸಾ ಮತ್ತಿತರರು ಇದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣ ಘೋಷಣೆಗೆ ನಿರ್ಲಕ್ಷ್ಯ, ಹೆಚ್ಚಾದ ರೈತರ ಆಕ್ರೋಶ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಹೋರಾಟಕ್ಕೆ ಸಿದ್ಧತೆ. ಗಂಗಾ ಕಲ್ಯಾಣ ಯೋಜನೆಯಿಂದ ಮೋಟಾರ್ ಪಂಪ್ಗಳ ವಿತರಣೆ, ಸಾಮಗ್ರಿಗಳು ಕಳಪೆ ಆರೋಪ, ಬದಲಾಯಿಸಿಕೊಡಲು ಫಲಾನುಭವಿಗಳ ಒತ್ತಾಯ. ಹಾಲು ಉತ್ಪಾದಕರಿಗೆ ಗುಡ್ ನ್ಯೂಸ್, ಲೀಟರ್ಗೆ 50 ಪೈಸೆ ಹೆಚ್ಚಳ, ಉಗಾದಿ ಉಡುಗೊರೆ ಕೊಟ್ಟ ಚೊಚ್ಚಲ ಅಧ್ಯಕ್ಷರು. ಬಜೆಟ್ ಘೋಷಣೆ ಮಾಡುತ್ತಾರೆ, ಆದರೆ ಅನುಷ್ಠಾನಕ್ಕೆ ಬರುವುದಿಲ್ಲ, ರಾಜ್ಯ ಸರ್ಕಾರವನ್ನು ಕುಟುಕಿದ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.